ಎಷ್ಟು ಬಂದ ಬೆಳೆನ ಹೊಟ್ಟಿ ಶಾಂತ ಮಾಡ್ಬೇಕು ನಾವು ಕರಿ ಚಾರ ಕುಡಿತೀವಿ ಹೌದಿಲ್ಲ ಕುಣಿತಾನ ಅಂತ ಬರ್ತಾರೆ ಯಾರ ಏನ್ರ ಅಂತಾರನು ಕುಡಿಯೋದು ಅಷ್ಟ ಬರ್ತಾರ ಅದಕ್ಕ ಅವ ಮಾಯದೊಳಗ ಹೆಂಗ ಸಿಲ್ಕಿದಂದ್ರ ಹೆಣ್ಣು ಮಾಯ ಎಂಬುವರು ಹೆಣ್ಣು ಮಾಯವಲ್ಲ ಬಣ್ಣು ಮಾಯ ಎಂಬುವರು ಬಣ್ಣು ಮಾಯವಲ್ಲ ಮಣ್ಣು ಮಾಯ ಎಂಬುವರು ಮಣ್ಣು ಮಾಯವಲ್ಲ ಮನದ ಮುಂದಿನ ಆಶೆಯೇ ಮಾಯ ಕಾಣ ಗುಹೇಶ್ವರ ಅಂದ್ರ ಈ ಹೆಣ್ಣ ಮಣ್ಣ ಬಣ್ಣ ಇದೇನ ಮಾಯ ಐತಲ್ಲ ಯಾವುದೂ ಮಾಯ ಇಲ್ಲ ಅದರ ಮ್ಯಾಲಿರುವ ಮನಸ್ಸನ್ನ ಮಾಯ ಅಂತ ನೋಡಿ ಇವ ಆ ರಕ್ತದ ಮೇಲೆ ಮಾಯ ಇಟ್ಕೊಂಡು ದವಸ ಧಾನ್ಯದ ಮೇಲೆ ಮಾಯ ಇಟ್ಕೊಂಡು ಈ ಪತಿ ಆಗೋ ಸತ್ತ ಬಿಟ್ಟ ಅದಕ್ಕ ಶರಣರ ಸತ್ಪುರುಷರು ಏನ್ ಹೇಳ್ತಾರಂದ್ರ ದಾನ ಧರ್ಮವನ್ನ ಮಾಡಿ ಪರೋಪಕಾರ ಪುಣ್ಯವನ್ನ ಮಾಡಿ ಅದನ್ನ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ ಇಲ್ಲಿ ಏನಾಗಿತ್ತಂದ್ರ ಗಂಡ ಹೆಂಡತಿ ಏನಿದ್ರು ಯಾರು ಪತ್ತ ಅವ ಹಂಗ ಬಂಗಾರ ತಗೊಂಡ್ಬರ್ಬೇಕಂತ ಹೋಗಿದ್ದ ಹಾಗೆ ವಾಪಸ್ ಬರುವಾಗ ಈ ದಾನ ಮಾಡಿದ್ರೆ ಹೇಳ್ತಿ ಅದಕ್ಕೂ ದಾನದ ಕಬ್ಬು ಇದ್ದಿದ್ದಿಲ್ಲ ಹೇಳ್ತಿ ಮಾತ್ರ ಚಲೋ ಇದ್ದಳೈತಿ ಅಕ್ಕಿ ದಾನ ಮಾಡಿದ್ರು ವಾಪಸ್ ಬರುವಾಗ ಅದು ರಾತ್ರಿ ವೇಳೆ 12-12:30 ಗಂಟೆ ಆಗಿತ್ತು ಅವನಿಗೆ ಟೈಮ್ ಅವಾಗೇನು ಬಸ್ ಇರಲಿಲ್ಲ ಏನಿಲ್ಲ ಕಾಲು ಅಡಿಗಿಲ್ಲ ಬರಬೇಕು ಹಾಗಾಗಿ ಅದು ಬಹಳ ಟೈಮ್ ಆಯ್ತು ಅಲ್ಲಿಗೆ ಅವನಿಗೆ ಒಂದು 4 ಮಂದಿ ಕಳ್ಳರು ಗಂಟಿದ್ರು ಹುಡುಗರು ಅಂತೇಳಿ ಮಗನಂತೇಳಿ ಬಂಗಾರ ಐತಿ ತಗೊಂಡ ಕೈ ಬಿಡೋಣ ಹಂಗೆ ಬಿಡೋಣ ಬೇಡ ಕಡೆ ಮುಗಿಸಿ ಕೈ ಬಿಡೋಣ ತಗೊಂಡ ಅಂತೇಳಿ ಅವ್ರು ಗಂಟು ಬಿದ್ದವಳು ಅವಾಗ ಇನ್ನು ಮುಗಿಸೇ ಬಿಡೋಣ ಅಂತೇಳಿ ಅವ್ರಿಗೆ ಏನು ಮಾಡೋದಂದ್ರ ಅವ್ರ ಕೈಯಲ್ಲಿ ಮತ್ತೆ ಹುಡುಗರಂದ್ರೆ ಮತ್ತೆ ಕೋತಾಳಿರು ಜಂಬೆಗಳು ಎಲ್ಲ ಇರುವಲ್ಲ ಅವ್ರು ಏನ್ ಮಾಡ್ತಿದ್ರಂದ್ರ ಅವ್ರ ಕೈ ಅದನ್ನ ಜಂಬೆ ಅದನ್ನ ತಗೊಂಡು ಇವನ್ ಹಾಕಿ ಕಲಾಸ ಮಾಡ್ಬೇಕಂತೇಳಿ ಅವ್ರು ಏನ್ ಕೈ ಮ್ಯಾಗ ಎತ್ತುಕ ಆಕೇನ ರೊಟ್ಟಿ ದಾನ ಮಾಡಿದ್ರಲ್ರಿ ಅದು ಕೆಪ್ಪಳದ ಹೊಟ್ಟೆಗೆ ಹಾಕಿ ಬಂದು ನಿಂತಿರ್ತದ ನೋಡಿ ಅವ್ರು ಎಲ್ಲೆಲ್ಲಿ ಆ ಜಾಗಕ್ಕೆ ಅವ್ರು ಚೂರಿ ಹಾಕ್ತಾರೋ ಅಲ್ಲನಿಗೆ ಕೆಪ್ಪಳದ ರೊಟ್ಟಿಯಾಗಿ ಬಂದು ತಡಿ ಹಿಡಿಯಾಕತ್ತ ನೋಡ್ರಿ ಅದು 4 ಮಂದಿ ಬ್ಯಾಸ್ವತ್ತು ಹೋದ ಹೊರತು ಅವನನ್ನು ಕೊಲ್ಲಾಕ ಬಿಡ್ಲಿಲ್ಲಂತ್ರಿ ಅದು ರೊಟ್ಟಿ ಅದು ಕೇವಲ ಒಂದು ರೊಟ್ಟಿ ದಾನ ಮಾಡ್ಯಾರ ಒಂದು ರೊಟ್ಟಿ ದಾನ ಮಾಡೋದ್ರಿಂದ ಇಷ್ಟು ಉಪಯೋಗ ಆದ ಏನಾರ ನಾವು ಹೆಚ್ಚಿಗೆ ದಾನ ಮಾಡಿದ್ರೆ ನಮ್ಗೆ ಎಷ್ಟು ಪುಣ್ಯ ಪ್ರಾಪ್ತಿ ಆಗ್ಬಾರ್ದು ಹೌದಿಲ್ರಿ ಅವಾಗ ಅವ ಹಂಗೆ ಏನ್ ಅನಿಸ್ತಂದ್ರ ಶಬ್ದ ರೊಟ್ಟಿ ಬಂದು ಹಾಕಿ ರೊಟ್ಟಿ ಅಂತ ಅಗಲ ಬಂದು ಅಡ್ಡ ಬಂದು ನಿಂದಿರ್ತದಲ್ಲ ಏನಿರ್ಬೋದು ಅವನಿಗೆ ಅಲ್ಲಿ ಸಂಶಯ ಬರ್ತವನಿಗೆ ಬಂದು ಅವ್ರು ರಗಡ್ ಗುದ್ದಾಡಿ ಅವಂಗ ತಾವ ಸಾಕಾಗಿ ಬ್ಯಾಸೊತ್ತು ಹೋಗ್ಬಿಟ್ರು ಅವ್ರು ಹುಡುಗರು ಅದೇನು ಕೊಲ್ಲಾಕ್ ಬಿಡ್ಲಿಲ್ಲ ಇವ ಮನೆಗೆ ಬಂದ ಹೆಂಡತಿಗೆ ಹೇಳಿದ ಆ ವಿಚಾರ ನೋಡು ನಾ ಇವತ್ತ ಬರಾಕತ್ತಿದ್ದೆ ಬಂಗಾರ ತಗೊಂಡು ನನಗೊಂದು 4 ಮಂದಿ ಕಳ್ಳರು ಗಂಟು ಬಿದ್ದಿದ್ರು ಆಗ ಏನೋ ಗೊತ್ತಿಲ್ಲ ರೊಟ್ಟಿ ಅಂತ ಒಂದು ಕಬ್ಬಣದ ರೊಟ್ಟಿ ಸೇಮ ಅದು ಬರೀ ನನಗೆ ಅಡ್ಡ ಹಾಕಿತ್ತು ನನಗೆ ಕೊಲ್ಲುದನ್ನ ತಡೆ ಹಿಡಿತೇವು ಅಂತ ಅವ ಗಂಡ ಹೇಳಿದ ಆಕೇನಂದ್ರ ಅಂದ್ರ ಹೌದು ನೀನು ರಗಡನ ದಾನ ಮಾಡಬೇಡ ಅಂದಿದ್ದಿ ಆದ್ರ ನನಗೆ ನೀ ಮುಂದಕ್ಕೆ ಹೋಗೋಣ ಭಿಕ್ಷುಕ ಬಂದ ಆ ಭಿಕ್ಷುಕ ನಾವೊಂದ ರೊಟ್ಟಿ ಇಟ್ಕೊಂಡು ಅವನ ರೊಟ್ಟಿ ನಾವು ದಾನ ಮಾಡಿವಿ ಆ ದಾನದ ರೊಟ್ಟಿನ ಅದೇನಾಗೈತೆ ಅಂದ್ರೆ ನಿನಗ ಕೆಪ್ಪನಾಗಿ ಬಂದ ನಿನ್ನ ಜನ್ಮವನ್ನ ಅದು ಕಾಪಾಡೈತಿ ಅಂತ ಹೇಳಿದ್ರೆ ಅದಕ್ಕ ಅವಾಗ ಅವನಿಗೆ ಏನಂತಂದ್ರೆ ಮನಸ್ಸ ಪರಿವರ್ತನೆ ಆಗ್ತವ ಅವನ ಗಂಡ ಒಂದು ರೊಟ್ಟಿ ದಾನ ಕೊಡೋದ್ರಿಂದ ಇಷ್ಟು ಪರಿವರ್ತನೆ ಆಗಿ ಇಷ್ಟು ನನಗೆ ಒಳ್ಳೇದಾಗೋದಿತ್ತಂದ್ರ ನಾ ಇದೆಲ್ಲ ಮಾಡಿದ್ದು ತಪ್ಪಾತು ನಾ ಇನ್ನೊಂದು ಹಿಂಗೆ ನೀನು ಮಾಡಬೇಡ ದಾನ ಮಾಡಬೇಡ ಅಂತ ನಾನು ಅನ್ನೋದಿಲ್ಲ ನೀ ದಾನ ಕರ್ಮ ಮಾಡು ನಾನು ಮಾಡಿದಂತೆ ಅವತ್ತಿನ ದಿವಸ ಆತ್ರಿ ಅವ ಪತ್ತ ಏನಾಗಂದ್ರ ಪರಿವರ್ತನೆ ಅದಕ್ಕ ಅಂತ ಸದ್ಬುದ್ಧಿಯನ್ನ ಸದ್ಗುರು ಶಿವಯ್ಯಪ್ಪಾಜಿ ಅವರು ನಮಗೆ ನಿಮಗೆ ಕೊಟ್ಟು ಕಾಪಾಡಿ ಅಂತ ಹೇಳುತ್ತಾ 2 ವಾಕ್ಯಸುಮಗಳನ್ನು ಸದ್ಗುರು ಶಿವಯ್ಯಪ್ಪಾಜಿ ಅವರ ಪಾದಕಮಲಗಳಿಗೆ ಅರ್ಪಿಸುತ್ತಾ ಮಾತೋಶ್ರೀ ಮಹಾದೇವಿ ಅಮ್ಮನವರ ಪಾದಕಮಲಗಳಿಗೆ ಅರ್ಪಿಸುತ್ತಾ ನನ್ನ ಪ್ರವಚನಕ್ಕೆ ಸುರಾಮ ಹೇಳುತ್ತೇನೆ ಓಂ ತತ್